ಆಕಾಶವಾಣಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಶಿಕಾರಿಪುರ ತಾಲೂಕು ಗಾಮದ ರಂಗಶಿಕ್ಷಣ ಜಾನಪದ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಬಿ ಜ್ಯೋತಿ ಅವರೊಡನೆ ಸಂದರ್ಶನ ಕೇಳೋಣ. ಸಂದರ್ಶಕರು ಎಂಕೆ ಶಿವಕುಮಾರ್. ಆತ್ಮೀಯ ಕೇಳಿದ್ರೆ, ರಂಗ ಶಿಕ್ಷಣ ಮತ್ತು ರಂಗ ತರಬೇತಿ ಇತ್ತೀಚೆಗೆ ಒಂದು ರೀತಿ ಮರೀಚಿಕೆ ಆಗ್ತಾ ಇದೆ. ಅದಕ್ಕೆ ಸಿಗಬೇಕಾಗಿರ್ತಕ್ಕಂಥ ಪ್ರಾಶಸ್ತ್ಯ ಸಿಗ್ತಾ ಇಲ್ಲೇನೋ ಅಂತ ನನಗನ್ನಿಸ್ತಾ ಇದೆ. ಈ ಸಂದರ್ಭದಲ್ಲಿ ರಂಗ ಶಿಕ್ಷಣದಲ್ಲಿ, ಜನಪದ ಕ್ಷೇತ್ರದಲ್ಲಿ, ಸಂಗೀತ ಕ್ಷೇತ್ರದಲ್ಲಿ ಹೆಸರು ಮಾಡಿರ್ತಕ್ಕಂಥ ಶಿಕಾರಿಪುರ ತಾಲೂಕು ಗಾಮದ ಬಿ ಜ್ಯೋತಿ ಅವರಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ವಿಷಯಗಳನ್ನು ಹಂಚಿಕೊಳ್ಳೋಣ. ನಮಸ್ಕಾರ ಜ್ಯೋತಿ ಅವರೇ. ಧನ್ಯವಾದಗಳು ಸರ್. ಹೇಳಿ, ಈಗ ನಿಮಗೆ ಮತ್ತೆ ಈ ರಂಗ ಶಿಕ್ಷಣಕ್ಕೆ ಎಷ್ಟು ವರ್ಷದ ನಂಟು? ನನಗೆ ಗೊತ್ತಿರೋ ಹಾಗೆ ನನಗೀಗ ರಂಗ ಶಿಕ್ಷಣದ ನಂಟು ಸುಮಾರು 18ರಿಂದ 19 ವರ್ಷಗಳ ಅವಿನಾಭಾವ ಸಂಬಂಧ ಇದೆ ಸರ್. ರಂಗ ಶಿಕ್ಷಣದ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಹೆಮ್ಮೆ ಅನಿಸುತ್ತೆ, ಗೌರವ ಅನಿಸುತ್ತೆ. ಒಂದು ರೀತಿಯಲ್ಲಿ ಬದುಕಿನ ಶಿಕ್ಷಣ ಇದು ತುಂಬಾ ಅಗತ್ಯವಾಗಿ ಕಲಿಸ್ಕೊಡುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಎಲ್ಲೆಲ್ಲಿ ಈ ಶಿಕ್ಷಣ ಪಡ್ಕೊಂಡಿರ್ತಾವೆ? ನಾನು ಮೊದಲನೇದಾಗಿ ನನ್ನ ಶಿಕ್ಷಣ ಅನ್ನೋದು ನಾನು ಹೆಮ್ಮೆಯಿಂದ ಹೇಳ್ತೇನೆ. ಸಿರಿಯಾಳ ಕಲಾರಂಗ ಅಂತೇಳಿ ಶಿಳಕೊಪ್ಪದಲ್ಲಿ ಒಂದು ತಂಡ ಅಂತ ಕಟ್ಟಿದ್ದು ಶ್ರೀಯುತ ಗುರುಪ್ರಸಾದ್ ಅವರ ಜೊತೆಗೆ. ನಾನು ಆಗ ಇನ್ನು ದ್ವಿತೀಯ PUC ಮುಗಿಸಿದ ತಕ್ಷಣನೇ ಅವರ ಒಂದು ಪರಿಚಯ ಆಗುತ್ತೆ. ಅದಾದ ನಂತರ 2006ರಲ್ಲಿ ನನ್ನ ಪಾದಾರ್ಪಣೆ ರಂಗ ಶಿಕ್ಷಣಕ್ಕೆ ಬರ್ತೀನಿ. ಅವರ ಜೊತೆಗೂಡಿ ನಾನು ಜಲ ನಿರ್ಮಲಾ ಪ್ರಾಜೆಕ್ಟ್ ಅಂತ ದೊಡ್ಡ ಕಾರ್ಯಾಗಾರ, ಇಡೀ ಕರ್ನಾಟಕದಲ್ಲಿ 32 ಜಿಲ್ಲೆಗಳನ್ನು ಒಟ್ಟುಗೂಡಿಸಿ ಬಾಗಲಕೋಟೆ ಕೂಡಲ ಸಂಗಮದಲ್ಲಿ ಕಾರ್ಯಾಗಾರ ನಡೆಸ್ತಾರೆ. ಆ ಕಾರ್ಯಾಗಾರದಲ್ಲಿ ಅತ್ಯುತ್ತಮ ನಮ್ಮ ಶಿವಮೊಗ್ಗ ಜಿಲ್ಲೆ ಸಿರಿಯಾಳ ಕಲಾರಂಗ ತಂಡಕ್ಕೆ ಅಭಿನಂದಿಸ್ತಾರೆ ಸರ್. ಅಲ್ಲಿಂದ ನನ್ನ ರಂಗ ಶಿಕ್ಷಣ ನಡೆಗೆ ಬಂದಿತ್ತು. ಈ ರಂಗ ಶಿಕ್ಷಣಕ್ಕೆ ಬರಬೇಕು ಅಂತ ಹೇಳಿದ್ರೆ ತರಬೇತಿ ಬಹಳ ಮುಖ್ಯ ಅಲ್ವಾ? ಹೌದು ಸರ್. ಎಲ್ಲೆಲ್ಲಿ ತರಬೇತಿ ಆಯ್ತು ತಮಗೆ? ನನ್ನ ತರಬೇತಿ ಅಲ್ಲಿ ಕೂಡಲ ಸಂಗಮದಲ್ಲಿ ಆದ ನಂತರ ನಾನು ಅಲ್ಲಿ ಮುಗಿಸ್ಕೊಂಡು ಬಂದ್ಮೇಲೆ ಸಾಣೆಹಳ್ಳಿಯಲ್ಲಿ 1 ವರ್ಷ ಕಾರ್ಯಾಗಾರ ಮುಗಿಸಿದೆ. ಅಲ್ಲಿನ ಪರಿಚಯ ಇನ್ನೂ ಅದ್ಭುತವಾಗಿ ನಡೆದ ತಕ್ಷಣ ಒಂದು ನಮಗೆ ರಂಗ ಶಿಕ್ಷಣಕ್ಕೆ ಒಂದು ಪದವಿ ಅನ್ನಕ್ಕದ್ದು ಒಂದು ಬೇಕೇ ಬೇಕಾಗುತ್ತೆ. ಬೆನ್ನ ಹಿಂದೆ ನಮಗೆ ಏನಾದ್ರು ನೀವೇನ್ ಕಲ್ತಿದ್ದೀರಾ, ಏನ್ ಮಾಡಿದಿರಾ ಅಂತ ಶಿಕ್ಷಣ ಕೇಳಿದ್ರೆ, ನಾನು ಶಿವ ಸಂಚಾರ ಆಗಿದೆ, ನಾನು ನೀನಾಸಂ ಆಗಿದೆ, ಒಂದು ರೆಪ್ರೆಟರಿಗಳು ರಂಗ ಶಿಕ್ಷಣಗಳು ಮುಖ್ಯವಾಗಿ ಐಡೆಂಟಿಫೈ ಆಗಿರೋದ್ರಿಂದ ಅದು ಬೇಕಾಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ 2009-10ರಲ್ಲಿ ನನ್ನ ನೀನಾಸಂನ ತರಬೇತಿಗೆ ನಾನು ಸೇರ್ಕೊಳ್ತೀನಿ ಸರ್. ನೀನಾಸಂಲ್ಲಿ ಎಷ್ಟು ವರ್ಷ ಆಯ್ತು ತರಬೇತಿ? ನೀನಾಸಂಲ್ಲಿ 1 ವರ್ಷ, ಮೊದಲಿಗೆ 2 ತಿಂಗಳು ಕಾರ್ಯಾಗಾರ ನಡೆಯುತ್ತೆ. ಅದಾದ ನಂತರ ನಾನು ಅಪ್ಲಿಕೇಶನ್ ಹಾಕಿ ಮತ್ತೆ 1 ವರ್ಷಗಳ ಕಾಲ ನನ್ನ ತರಬೇತಿಯನ್ನ ಅಲ್ಲೇ ಪಡ್ಕೊಳ್ತೀನಿ. ಅದಾದ ನಂತರ ತಿರುಗಾಟಕ್ಕೂ ಕೂಡ ನಾನು ಸೆಲೆಕ್ಟ್ ಆಗಿದ್ದೆ, ಅಜಾನತ ಕಾರಣಗಳಿಂದ ಹೋಗ್ಲಿಲ್ಲ. ಅದಾನಂತರ ಮುಗಿಸಿದ ಮೇಲೆ ಎಲ್ಲ ಒಂದ್ ಕಡೆ ಸಂಗೀತದ ಒಲವು ನನಗೆ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ ನಾನು ಮತ್ತೆ ಶಿವಸಂಚಾರಕ್ಕೆ ಬಂದು ಶ್ರೀಯುತ ಸಿದ್ದರಾಮ್ ಕೇಸಾಪುರ್ ಸಾಣಹಳ್ಳಿ ಅವರು ಹಿಂದೂಸ್ತಾನಿ ಸಂಗೀತ ಮಾಸ್ಟ್ರು, ಜೊತೆಗೆ ಕರ್ನಾಟಕನು ಕಲಿಸಿದ್ದು. ನನಗೆ ಹಿಂದೂಸ್ತಾನಿ ಜೂನಿಯರ್ ಕರ್ನಾಟಕ ಸಂಗೀತ ಕಲ್ತಿದ್ದೀನಿ. ಓಕೆ, ಈಗ ಈ ರಂಗ ಶಿಕ್ಷಣಕ್ಕೆ ನಿಮಗೆ ಒಂದು ಒಲವು ಬಂದಿದೆ ಹೇಗೆ? ನಿಮ್ಮ ಮನೆಯಲ್ಲಿ ಆ ಥರದ್ದು ಏನಾದರೂ ಒಂದು ವಾತಾವರಣ? ನನ್ನ ಅಜ್ಜಿ ಮೂಲ ಕಾರಣ. ನನ್ನ ಅಜ್ಜಿ ಕೂಡ ಸೋಬಾನೆ ಪದ, ಬೀಸೋ ಕಲ್ಲಿಂ ಪದ, ಒಗಟುಗಳು ಇದನ್ನೆಲ್ಲ ನನ್ನ ಅಜ್ಜಿ ತುಂಬಾ ಹೇಳ್ತಾ ಇದ್ರು. ಆದ್ರೆ ನನ್ನ ಅಜ್ಜಿ ನೋಡಿಲ್ಲ. ಅಜ್ಜಿಯ ಸಹಜವಾದ ಎಲ್ಲಾ ಗುಣಗಳು, ಕಲಾವಿದೆ ಅನ್ಸ್ಕೊಳ್ಳಕ್ಕೆ ನಿಮ್ಮ ಅಜ್ಜಿಯ ಗುಣಗಳು ಎಲ್ಲ ಬಂದಿದೆ ಅಂತ ನನಗೆ ಅಭಿಮಾನಿಗಳು ಹೇಳ್ತಾ ಇರ್ತಾರೆ. ಅಜ್ಜಿ ಏನಾದ್ರು ಈ ತರ ರಂಗ ಪ್ರವೇಶ ಮಾಡಿದ್ದು, ನಾಟಕಗಳಲ್ಲಿ ಭಾಗವಹಿಸಿದ್ದು? ಇಲ್ಲ. ಅಜ್ಜಿನ ಅಂದ್ರೆ ಕರಿತಾ ಇದ್ರು. ಏನು ಹಳ್ಳಿಗಳಲ್ಲಿ, ದೇವಸ್ಥಾನಗಳಲ್ಲಿ ಕಾರ್ಯಕ್ರಮಗಳು ನಡೀತಾ ಇದ್ರೆ ಅಜ್ಜಿನ ಸೋಬನೆ ಪದಕ್ಕೆ, ಮದ್ವೆ ಸಮಾರಂಭಗಳಿಗೆ, ಅಥವಾ ಹಳ್ಳಿಗಳಲ್ಲಿ ಒಂದು ಧಾರ್ಮಿಕವಾಗಿ ಏನೆಲ್ಲ ಕಾರ್ಯಕ್ರಮ ನಡೆಯುತ್ತೆ ಆಗ ನನ್ನ ಅಜ್ಜಿಗೆ ಬರಕ್ ಹೇಳ್ತಿದ್ರಂತೆ. ಆದ್ರಿಂದ ನನಗೆ ಬಂದಿದೆ ಅನ್ನೋದು ನನಗೆ. ಈಗ ತಾವು ಹೇಳ್ತಾ ಇದ್ರಿ ಸಂಗೀತನೂ ಕೂಡ ಆಗಿದೆ ಮತ್ತೆ ಜೊತೆಗೆ ರಂಗ ಶಿಕ್ಷಣನೂ ಕೂಡ ಆಗಿದೆ ಅಂತ ಹೇಳಿ. ಇವೆರಡರ ನಂಟು ವೃತ್ತಿಪರರಿಗೆ ಅನಿವಾರ್ಯ ಅಂತ ಅನ್ಸುತ್ತಾ? ಅನಿವಾರ್ಯತೆ ಇದೆ. ಹೇಗೆ ಅಂದ್ರೆ, ಈಗ ಓದ್ತಾ ಇದೀವಿ ಅಂದ ತಕ್ಷಣ ನಮಗೆ ಏನೋ ಒಂದು ಕೆಲಸ ಸಿಗುತ್ತೆ ಅನ್ನೋದು ಒಂದು ಎಜುಕೇಶನ್ ಆಗಿರುತ್ತೆ. ಓದಿದ ತಕ್ಷಣ ನಾವು ಕೆಲಸ ತಗೋಬೇಕು ಅನ್ನೋದು ಆಂಬಿಷನ್ಸ್ ಎಲ್ಲಾ ವಿದ್ಯಾರ್ಥಿಗಳಿಗೆ ಇರುತ್ತೆ. ಜೊತೆಗೆ ನಾವೇನ್ ಮಾಡ್ತೀವಿ, ಶಿಕ್ಷಣ ಜೊತೆಗೇ ಹೋಗ್ತಾ ಇರ್ತೀವಿ. ಆದ್ರೆ ಎಲ್ಲೋ ಒಂದ್ ಕಡೆ ನಾವು ಕಲ್ತಿರುವಂತ ಚಟುವಟಿಕೆಗಳು ಕೊನೆಗೆಲ್ಲ ನಮ್ಮ ಕೈ ಹಿಡಿಯುತ್ತೆ, ನಮ್ಮ ವೃತ್ತಿಗೆ ಅದು ಬೆನ್ನೆಲುಬಾಗಿ ನಿಲ್ಲುತ್ತೆ ಅನ್ನೋದಕ್ಕೆ ಜೀವಂತ ನಾನೇ ಸಾಕ್ಷಿ. ಅದು ಹೇಗೆ ಅಂತಂದ್ರೆ, ನಾನು BA ತನಕ ಓದಿದೆ. ಅದಾದ್ಮೇಲೆ ಶಿಕ್ಷಣಕ್ಕೆ ಅನಾನುಕೂಲಗಳು ಸ್ಟಾರ್ಟ್ ಆಯ್ತು, ಮನೆಯಲ್ಲಿ ಬಡತನಗಳ ಕಾರಣಗಳು ಇರೋದ್ರಿಂದ. ಅದಾದ ನಂತರ ನಾನು ಏನ್ ಮಾಡಿದೆ, ಈ ತರದ ಹಾಡುಗಳನ್ನು ಹೇಳ್ತಾ ಕೊನೆಗೆ ಏನ್ ಮಾಡಿದೆ, ಸಂಗೀತ ಕಲಿಬೇಕು, ರಂಗ ಶಿಕ್ಷಣ ಅಂತ ತರಬೇತಿಗೆ ಹೋಗ್ಬೇಕು. ನಾನೇನೋ ಒಂದು ಅದ್ರಲ್ಲಿ ನಾನು ಸಾಧನೆ ಮಾಡ್ಬೋದು ಅಂತ ನನಗನ್ನಿಸ್ತು. ಎಲ್ಲ ಒಂದ್ ಕಡೆ ನನ್ನ ಜೀವನಕ್ಕೆ, ನನ್ನ ಜೀವಕ್ಕೆ ಕೈ ಹಿಡಿಯುತ್ತೆ ನಮ್ಮ ರಂಗಭೂಮಿ ಅನ್ನೋದು ನನಗೆಲ್ಲ ಒಂದ್ ಕಡೆ ದೃಢವಾದ ನಿರ್ಧಾರ ನಾನು ತಗೊಂಡೆ. ನಾವು ತಗೋಬೇಕು, ಶಿಕ್ಷಣ ಏನ್ ತಗೊಳ್ತೀವಿ ಅನ್ನೋದ್ರ ಮೇಲೆ ನಮ್ ಕೈ ಹಿಡಿಯುತ್ತೆ ಅನ್ನೋದಕ್ಕೆ ನಂಗೆ ನಿರ್ಧಾರ ತಗೊಂಡು ಈ ರಂಗ ಶಿಕ್ಷಣ ಕೈ ಹಿಡಿದಿದ್ದೀನಿ. ರಂಗ ಶಿಕ್ಷಣ ನನ್ನ ಕೈ ಹಿಡಿದಿದೆ, ಜೊತೆಗೆ ನನ್ನ ಜೀವನ ಕೂಡ ವೃತ್ತಿಯಾಗಿ ಅದನ್ನ ತಗೊಂಡಿದ್ದೆ. ನಿಮ್ಮ ಪರಿಕಲ್ಪನೆಯಲ್ಲಿ ರಂಗ ಶಿಕ್ಷಣ ಅಂತಂದ್ರೆ ಏನು? ಕಲ್ಪನೆನೇ ಬೇರೆ, ಪರಿಕಲ್ಪನೆ ಬೇರೆ ಆಗುತ್ತೆ. ಕಲ್ಪನೆ ನಾವು ಎಲ್ಲೋ ಒಂದ್ ಕಡೆನ ಯಾರನ್ನೋ ನೋಡ್ತಾ ಇರ್ತೀವಿ, ವೇದಿಕೆ ಅಂತೇಳಿ ನೋಡ್ತೀವಿ. ನಾನು ಇದನ್ನ ಹಾಕ್ಬಲ್ಲೆ, ನಾನು ಕೂಡ ಕೃಷ್ಣನ್ ಪಾತ್ರ ಮಾಡಬಲ್ಲೆ, ನಾನು ಕೂಡ ರಾಧೆ ಪಾತ್ರ ಮಾಡಬಲ್ಲೆ, ನಾನು ಕೂಡ ಈ ಪಾತ್ರಗಳನ್ನ ಮಾಡಬಲ್ಲೆ, ಅದು ಕಲ್ಪನೆ.
ಪರಿಕಲ್ಪನೆ ನಾವು ಯಾವಾಗ ಆ ಪಾತ್ರಕ್ಕೆ ನಾವು ಹೋಗಿ ನಿಂತ್ಕೊಳ್ತೀವಿ, ಅದು ನಿಜವಾದ ಪರಿಕಲ್ಪನೆ. ಆ ಕಲ್ಪನೆಯಲ್ಲಿ ನಾವೇನು ಕನಸನ್ನು ಕಟ್ಟಿರ್ತೀವಿ, ಆ ಕನಸನ್ನ ನಮ್ಮ ಜೀವನಕ್ಕೆ ಯಾವಾಗ ನಾವು ದೃಢವಾಗಿ ಅದನ್ನು ತಗೊಳ್ತೀವಿ, ನಿರ್ಧಾರ ಮಾಡ್ಕೊಳ್ತೀವಿ, ನಮ್ಮ ಜೀವನಕ್ಕೆ ಅದನ್ನು ರೂಪಿಸ್ಕೊಂಡಾಗ ಅದು ನಮ್ಮ ಪರಿಕಲ್ಪನೆಯಾಗಿ ವೇದಿಕೆ ಮೇಲೆ ನಿಂತ್ಕೊಂಡು ಕಲ್ಪನೆಯುಕ್ತವಾಗಿ ಪರಿಕಲ್ಪನೆವಾಗಿ ಅಭಿನಯ ಮಾಡಿ ನಮ್ಮ ಜೀವನನ ಸಾರ್ಥಕತೆ ಮಾಡ್ಕೊಂತೀವಿ ಅನ್ನೋದು ನನ್ನ ಅಭಿಪ್ರಾಯ. ಓಕೆ, ಈಗ ಯಾವ ಯಾವ ಪಾತ್ರಗಳಲ್ಲಿ ನೀವು ಅಭಿನಯಿಸಿದ್ರಿ ಇಲ್ಲಿ ತನಕ? ಇಲ್ಲಿ ತನಕ ನಾನು ನೀನಾಸಮ್ಮಲ್ಲೇ ಫಸ್ಟಿಗೆ ಮಾಡಿದ್ದು ಬೀದಿ ನಾಟಕಗಳು. ಜಲ ನಿರ್ಮಲನೆ ಪ್ರಾಜೆಕ್ಟ್ ಅಲ್ಲಿ ಬೀದಿ ನಾಟಕಗಳಲ್ಲಿ ಸುಮಾರು ಒಂದು 400 ಶೋಗಳನ್ನ ಮಾಡಿದ್ವಿ ಸರ್. 2 ತಿಂಗಳ ಕಾಲ ಇಡೀ ಆಲ್ ಓವರ್ ಕರ್ನಾಟಕದಲ್ಲಿ ಒಂದು 600 ಶೋಗಳನ್ನು ಮಾಡಿದ್ವಿ ಬೀದಿ ನಾಟಕದಲ್ಲಿ. ಅದಾದ ನಂತರ ನಾನು ಅಲ್ಲೆಲ್ಲ ಹೆಂಡತಿ ಪಾತ್ರ, ಮಕ್ಕಳ ಪಾತ್ರ, ಆಮೇಲೆ ಬಾಲಕಾರ್ಮಿಕ ನಿರ್ಮೂಲನೆ ಮಾಡೋದ್ರ ಜೊತೆಗೆ ಅದರಲ್ಲಿ ಪಾತ್ರಗಳನ್ನ ಮಾಡಿದ್ದೀನಿ. ಅದಾದ್ಮೇಲೆ ನೀನ ಸಂಬಂಧ ಬಂದಾಗ ಜಾಸ್ತಿ ರಾಣಿ ಪಾತ್ರಗಳನ್ನ ಕೊಟ್ರು. ಆ ನಾಟಕಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಶೂದ್ರ ತಪಾಸ್ವಿ, ಮತ್ತೆ ವೈಜಾಗ್ ಮಣ್ಣಿನ ಬಂಡಿ, ಅದಾದ್ಮೇಲೆ ಬಂಡೀಪುರದಲ್ಲಿ ಡಾಕ್ಯುಮೆಂಟರಿ ಶೂಟಿಂಗ್ ಅಂತ ಹೇಳಿ ವಾರ್ತಾ ಇಲಾಖೆಯಿಂದ ಅಲ್ಲಿ ಹೆಣ್ಣಿನ ಶೋಷಣೆ ಬಗ್ಗೆ ಒಂದಿಷ್ಟು ನಾಟಕಗಳನ್ನು ಮಾಡಿದ್ವಿ. ಅದಾದ್ಮೇಲೆ ಬೆರಳಿಗೆ ನಾಟಕದಲ್ಲಿ ವನದೇವತೆಗಳನ್ನ ಪಾತ್ರ ಮಾಡಿದೆ. ಅದಾದ್ಮೇಲೆ ಅಬ್ಬೆ ಕ್ಯಾರೆಕ್ಟರ್ ಮಾಡಿದೆ. ಸಾಕ್ಷಿಯಲ್ಲಿ ರಾಣಿ ಪಾತ್ರ ಮಾಡಿದೆ. ಅದಾದ್ಮೇಲೆ ಮಹಾಮಾಯಿಯಲ್ಲಿ ರುದ್ರಾಂಬೆ ಕ್ಯಾರೆಕ್ಟರ್ ಮಾಡಿದೆ. ಚಂದ್ರಶೇಖರ್ ಕಂಬಾರ ಅವರ ರಚನೆ ಅದು ಮಹಾಮಾಯಿ. ಅದೊಂದಿಷ್ಟ ಆದ್ಮೇಲೆ ಜಾಸ್ತಿ ಸಂಗೀತದ ಜೊತೆಗೆ ಕೂರಿಸ್ಬಿಟ್ರು ನನ್ನನ್ನ. ಜಾಸ್ತಿ ಮ್ಯೂಸಿಕ್ ಕಂಪೋಸ್ಗೆ ಜೊತೆ ಮ್ಯೂಸಿಕ್ ಜೊತೆಗೆ ಹಾಡ್ತಾ ಕೂತ್ಕೊಂಡು. ಈಗ ತಾವು ಹೇಳಿದ್ರಿ ಹಲವಾರು ಪಾತ್ರಗಳು ಮಾಡಿದ್ರಿ, ಮತ್ತೆ ಸರ್ಕಾರದ ಪ್ರಾಜೆಕ್ಟ್ ಅಲ್ಲೂ ಕೂಡ ಮಾಡಿದ್ರಿ. ಅದ್ಯಾವುದೋ ಜಲ ನೀರಿಗೆ ಸಂಬಂಧಪಟ್ಟಂತೆ ಹೇಳಿದ್ರಿ, ಆಲ್ ಓವರ್ ಕರ್ನಾಟಕ ಮಾಡಿದ್ರಿ ಅಂತೇಳಿ. ಏನು ಅದ್ರದ್ದು ಥೀಮ್ ಇತ್ತು? ಥೀಮ್ ಏನಪ್ಪಾ ಅಂತಂದ್ರೆ ಎಲ್ಲರಿಗೂ ಶುದ್ಧವಾದ ನೀರನ್ನು ಕುಡಿಬೇಕು, ಯಾರು ಕೂಡ ಬಯಲಿಗೆ ಹೋಗ್ಬಾರ್ದು, ಸ್ವಚ್ಛತೆ ಕಾಪಾಡಲಿಕ್ಕೋಸ್ಕರ ಎಲ್ಲರೂ ಕೂಡ ಶೌಚಾಲಯಗಳನ್ನ ಬಳಸಬೇಕು, ಮುಖ್ಯವಾಗಿ ಆರೋಗ್ಯ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ವಿ.ಪಿ. ಬೆಳಗಾರ್ ಅವರ ಕಾರ್ಯಾಗಾರದಲ್ಲಿ ಜಲ ನಿರ್ಮಲನೆ ಪ್ರಾಜೆಕ್ಟ್ ಅದು ಎಲ್ಲಾ ಜಿಲ್ಲೆಗಳಿಗೂ ಸುಮಾರು 15 ತಂಡಗಳನ್ನು ವಿಭಾಗಣೆ ಮಾಡಿ ಎಲ್ಲಾ ಜಿಲ್ಲೆಗಳನ್ನು ಕಳಿಸಿದ್ದು. ಅಲ್ಲಿ ಅದೇ ಸ್ವಚ್ಛತೆ ಮತ್ತೆ ನೀರು, ಶುದ್ಧವಾಗ ಆರೋಗ್ಯವೇ ಭಾಗ್ಯ, ಸ್ವಚ್ಛ ಭಾರತ್ ಅಭಿಯಾನದಡಿಯಲ್ಲಿ. ಓಕೆ, ಈಗ ನೀವು ರಾಜ್ಯಾದ್ಯಂತ ಸಂಚಾರ ಮಾಡಿದಿರಿ. ಹೌದು ಸರ್. ಓಕೆ, ಈ ರಾಜ್ಯಾದ್ಯಂತ ಸಂಚಾರ ಮಾಡಿ ನೀವು ನಾಟಕಗಳನ್ನ ಅಭಿನಯಿಸಬೇಕಾದ್ರೆ ಈ ಪ್ರೇಕ್ಷಕರ ಒಂದು ವೀಕ್ಷಣೆ ಯಾವ ರೀತಿ ಇರ್ತಾ ಇತ್ತು? ಅವರು ತುಂಬಾ ಜನ ಸೇರ್ಕೋತಾ ಇದ್ರ, ಅಥವಾ ನೀವು ಮಾಡೋದು ಅವರಿಗೆ ಅರ್ಥ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇತ್ತಾ? ಅನಿಸಿದೆ. ಯಾವಾಗ ನಮಗೆ ಪಾತ್ರದ ಜೊತೆಗೆ ಚಪ್ಪಳೆಯನ್ನು ಯಾವಾಗ ಕೊಟ್ಟರು ನನ್ನ ಪಾತ್ರ ಅವರಿಗೆ ಅರ್ಥ ಆಗಿದೆ, ನನ್ನ ಪಾತ್ರ ಅವರು ಒಪ್ಕೊಂಡಿದ್ದಾರೆ ಅನ್ನೋದು ನಮಗೆ ಪ್ರತ್ಯಕ್ಷವಾಗಿ ಕಾಣಿಸುತ್ತೆ. ಜೊತೆಗೆ ಚೆನ್ನಾಗಿ ಮಾಡ್ತಾ ಇದ್ದೀರಿ ಅಂತ ಕಾರ್ಯಕ್ರಮ ಮುಗ್ದಾದ್ಮೇಲೆ ತುಂಬಾ ಚೆನ್ನಾಗಿ ಹಾಡಿದ್ರಿ, ತುಂಬಾ ಚೆನ್ನಾಗಿ ಅಭಿನಯಿಸಿದ್ರಿ, ಎಲ್ಲ ಒಂದ್ ಕಡೆ ಆ ಪಾತ್ರದಲ್ಲಿ ನಾವು ತಲ್ಲೀಣ ಆಗ್ಬಿಟ್ಟಿದ್ವಿ, ಎದ್ದೋಗಕ್ ಮನ್ಸಾಗ್ಲಿಲ್ಲ ಅಂತ ಹೇಳಿ ಪ್ರೇಕ್ಷಕರು ಬಂದು ನಮಗೆ ಅಭಿಮಾನದಿಂದ ಹೇಳ್ತಾರಲ್ಲ, ಅವಾಗ ನಮಗೆ ಗೊತ್ತಾಗುತ್ತೆ. ಈಗ ಬೀದಿ ನಾಟಕಕ್ಕೂ ಮತ್ತು ಈ ಥಿಯೇಟರ್ ಅಲ್ಲಿ ಅಭಿನಯ ಮಾಡ್ತಿರಲ್ಲ, ನಿಮಗೆ ಅದೆರಡರಲ್ಲಿ ಯಾವ್ದು ಇಷ್ಟ ಆಗುತ್ತೆ? ಎರಡೂ ಇಷ್ಟ. ಬೀದಿ ನಾಟಕದಲ್ಲಿ ನಾವು ಸಾರ್ವಜನಿಕರು ಜೊತೆಗೂಡಿ ಇದು ನಿಮ್ಮ ಸಮಸ್ಯೆಯನ್ನ ನಾವು ನಿಮಗೆ ಹೇಳಲಿಕ್ಕೆ ನಾವು ಬಂದಿದ್ದೀವಿ ಅಂತ ಹೇಳಿ ಜನಸಾಮಾನ್ಯರಲ್ಲಿ ನಾವು ಒಂದಾಗಿ ಈಗ ನಿಮ್ಮ ಜೀವನದಲ್ಲಿ ನಡೀತಿರೋಂಥ ಘಟನೆಗಳನ್ನ ನಿಮ್ಮ ಕಣ್ಣೆದುರಿಗೆ ಬಂದು ಹೇಳುವಂಥದ್ದು ಬೀದಿ ನಾಟಕ. ಕಲ್ಪನೆ ಪರಿಕಲ್ಪನೆ ಕೃತಿಗಾರರು ಬರೆದಿರುವಂತದ್ದನ್ನ ಕಟ್ಟಿ ಕತೆ ಹೇಳಿ ನಿರ್ದೇಶನ ಮಾಡಿ ನಮ್ಮದೇ ಆದಂತ ಅಭಿನಯ ತೋರಿಸೋದು ರಂಗ ಶಿಕ್ಷಣದಲ್ಲಿ. ತುಂಬಾ ವ್ಯತ್ಯಾಸ ಇದೆ, ಎರಡನ್ನೂ ಇಷ್ಟಪಡ್ತೀನಿ. ಈಗ ಬೀದಿ ನಾಟಕಗಳಲ್ಲಿ ನೀವು ಅಭಿನಯ ಮಾಡಬೇಕಾದ್ರೆ ನೀರಿನ ಬಗ್ಗೆ ಸಾಮಾನ್ಯ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಿ. ನಿಮ್ಮ ಒಂದು ಅಭಿನಯದ ಸಂದರ್ಭದಲ್ಲಿ ನದಿಗಳು, ಕೊಳ್ಳಗಳು ಈ ತರದ್ದು ಏನಾದ್ರೂ ಬಂದಾಗ ಅದನ್ನ ಯಾವ ರೀತಿ ವೇದಿಕೆ ಮೇಲೆ ತರ್ತಾ ಇದ್ರಿ ನೀವು? ಅದನ್ನ ವೇದಿಕೆಯಲ್ಲಿ ನೀರು ಅಂತ ಬಂದಾಗ ಒಂದಿಷ್ಟು ಕಾಸ್ಟ್ಯೂಮ್ಗಳನ್ನು ಕೊಡೋರು, ಅಥವಾ ಒಂದು ಸೆಟ್ ಪ್ರಾಪರ್ಟಿ ಅಂತ ಹೇಳಿ ಬೀದಿ ನಾಟಕ ಕೂಡ ಬಳಸಿದ್ದುಂಟು. ಅದು ತುಂಬಾ ಒಳ್ಳೆ ಕಲ್ಪನೆ. ಆಕ್ಚುಲಿ ಅದನ್ನ ತುಂಬಾ ಧನ್ಯವಾದ ಹೇಳ್ಬೇಕು ಸಿ ಬಸವಲಿಂಗ ಸರ್, ರಂಗ ಶಿಕ್ಷಣ ತರಬೇತಿಗಾರರಿಗೆ. ಅವರು ಬೀದಿ ನಾಟಕಗಳನ್ನ ಥಿಯೇಟರ್ ಅಲ್ಲಿ ರಂಗ ಶಿಕ್ಷಣದಲ್ಲಿ ಹೇಗೆ ನಡೆಯಿತು ನಾಟಕ ಅನ್ನೋದನ್ನ ಬೀದಿ ನಾಟಕದಲ್ಲೂ ಕೂಡ ಅವರು ಎಲ್ಲಾ ಪರಿಕರಗಳನ್ನಾಗಿರ್ಬೋದು, ಆ ಜೊತೆಗೆ ಪ್ರಾಪರ್ಟಿಗಳನ್ನಾಗಿರ್ಬೋದು, ಜೊತೆಗೆ ವಸ್ತ್ರ ವಿನ್ಯಾಸ ಆಗಿರ್ಬೋದು, ಅದನ್ನ ನಾವು ಅಲ್ಲಿ ಬಳಸಿ ಮಾಡೋದ್ರಿಂದ ಸಾರ್ವಜನಿಕರಿಗೆ ಏನೋ ನಡೀತಾ ಇದೆ, ಇಲ್ಲಿ ಏನೋ ನಡೆಯುತ್ತೆ, ನಾವು ಕೇಳಿಸ್ಕೋಬೇಕನ್ನೋದು ಒಂದು ಅಟ್ಮಾಸ್ಫಿಯರ್ ಬರುತ್ತೆ ಅಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲಾ ಪರಿಕರಗಳನ್ನ ಅಲ್ಲಿ ಬಳಸ್ತಾ ಇದ್ರು ಸರ್. ನೀರು ಅಂತ ಬಂದಾಗ ಉದ್ದವಾದ ಒಂದು 10 ಮೀಟರ್ಗಳ ಕಾಲ ಬಟ್ಟೆಯನ್ನು ಕೊಡ್ತಾ ಇದ್ರು. ಅದ್ರ ಕೆಳಗೆ ಒಂದು 4 ಜನ ಪಾತ್ರಧಾರಿಗಳನ್ನ ನಿಲ್ಲಿಸ್ಬಿಟ್ಟು ನೀರ್ ತರನೇ ಅಲೆಗಳ ತರ ಆಗಿ ಕಾಣಿಸ್ಬೇಕು. ಬೆಟ್ಟ ಗುಡ್ಡ ಅಂದ ತಕ್ಷಣ ಗ್ರೀನ್ ಒಂದಿಷ್ಟು ಬಟ್ಟೆಗಳನ್ನು ಕೊಡೋರು, ಅದಕ್ಕೊಂದಿಷ್ಟು ಕಬ್ಬಿಣದ ರಾಡಗಳನ್ನು ಕೊಡ್ತಿದ್ರು. ಅದನ್ನು ವೆರಿಫೈ ಮಾಡಿ ನಿಲ್ಲಿಸ್ಬಿಟ್ಟು ಇದು ಬೆಟ್ಟ, ಇದು ಗುಡ್ಡ, ಇದು ನೀರು, ಕೆಲವೊಂದು ಪರಿಕರಗಳು ಎಲ್ಲ ಬೀದಿ ನಾಟಕದಲ್ಲಿ ಬಳಸಿದುಂಟು. ಓಕೆ, ಹಾಗಾಗಿ ಜನಗಳು ತುಂಬಾ ಸೇರ್ತಾ ಇದ್ರು. ಅಯ್ಯೋ, ತುಂಬಾ ಜನ ಸೇರ್ತಾರೆ. ಕೊಡೋ ಮೆಸೇಜ್ ಅವ್ರಿಗೆ ತಲುಪ್ತಾ ಇದೆ ಅಂತ ಅನಿಸ್ತಾ ಇತ್ತು ನಿಮಗೆ? ಖಂಡಿತ ಸರ್, ಅದು ಕೂಡ ಕಾರ್ಯರೂಪಕ್ಕೆ ಬಂದಿದ್ದು ಉಂಟು. ನಾವು ಗದಗದಲ್ಲಿ, ನರಂದ ತಾಲೂಕದಲ್ಲಿ ಮತ್ತೆ ರೋಣ ತಾಲೂಕಲ್ಲಿ ಮಾಡ್ಬೇಕಾದ್ರೆ ಎಲ್ಲ ಒಂದ್ ಕಡೆ ನಾವು ಮಾಡ್ತಿರುವಂತ ನಾಟಕಗಳನ್ನು ಹೆಚ್ಚು ಕಡಿಮೆ ತುಂಬಾ ಜನ ಹಳ್ಳಿಯಿಂದ ನಡೆದಿರೋ ನಾಟಕ ನೆಕ್ಸ್ಟ್ ಮುಂದಿನ ಹಳ್ಳಿಗೆ ಹೋದ್ವಿ ಅಂದ್ರೆ ಹಳ್ಳಿ ಜನಗಳೆಲ್ಲ ಮತ್ತೆ ನೆಕ್ಸ್ಟ್ ಹಳ್ಳಿಗೆ ಬಂದು ವೆಹಿಕಲ್ ಮಾಡ್ಕೊ ಬಂದು ಡ್ರಾಮಾಗಳನ್ನು ನೋಡಿ ಖುಷಿ ಪಟ್ಟು ಎಲ್ಲ ಒಂದ್ ಕಡೆ ಅವರಿಗೆ ಜ್ಞಾನೋದಯವಾಗಿ ಶೌಚಾಲಯಗಳನ್ನು ಕೂಡ ನಿರ್ಮಿಸಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು. ನಮಗೆ ಎಲ್ಲ ಒಂದ್ ಕಡೆ ತುಂಬಾ ಖುಷಿ ಇದೆ. ಇದು
ನೀವು ಈ ರೀತಿ ಸುಮಾರು ಎಷ್ಟು ಆಲ್ ಓವರ್ ಕರ್ನಾಟಕ ಓಡಾಡಿದ್ರಿ ಅಂತ ಹೇಳಿದ್ರಿ. ಇಂಥ ಒಂದು ಸಂದರ್ಭಗಳು ಬಂದಾಗ ಮನೆಯಲ್ಲಿ ಯಾವ ರೀತಿ ಸಹಕಾರ ಇತ್ತು? ಬಹಳ ಕಷ್ಟ ಅಲ್ಲ? ತುಂಬಾ ಕಷ್ಟ ಇತ್ತು. ಎಲ್ಲ ಒಂದ್ ಕಡೆ ನಮಗೆ ಜೀವಕ್ಕೆ ನಮಗೆ ಎಲ್ಲ ಒಂದ್ ಕಡೆ ಅವಶ್ಯಕತೆ ಇತ್ತು. ಹಣ ಅನ್ನೋದು ಎಲ್ರಿಗೂ ಬೇಕಾಗುತ್ತೆ ಸರ್. ಮನೆಯಲ್ಲಿ ತುಂಬಾ ಬಡತನ ಇರೋದ್ರಿಂದ 4 ಜನ ಹೆಣ್ಮಕ್ಳು, ನನ್ನ ತಂದೆ ನಾನೇ ಕೊನೆಯೋಳಾಗಿರೋದ್ರಿಂದ ಸ್ವಲ್ಪ ಶಿಕ್ಷಣ ನನಗೆ ಜಾಸ್ತಿ ಕೊಡಿಸ್ಬೇಕು ಅನ್ನೋ ಉದ್ದೇಶದಿಂದ ತುಂಬಾ ಕಷ್ಟಪಟ್ಟು ಸ್ವಲ್ಪ ಜಮೀನ್ ಮಾರಿ ಬೇಸಾಯ ಮಾಡ್ದಂತ ಎತ್ತುಗಳನ್ನು ಕೂಡ ಮಾರಿ ನನ್ನನ್ನ BA ತನಕ ನಂಗೆ ಓದಿಸಿದ್ರು. ತುಂಬಾ ಕಷ್ಟಪಟ್ಟು ಓದಿಸಿದ್ರು. ನನಗೆ ಒಂದೇ ಅನಿಸಿದ್ದು, ನನ್ನ ತಂದೆ ತಾಯಿ ಎಷ್ಟೊಂದು ಕಷ್ಟಪಟ್ಟು ನನ್ನನ್ನ ನೋಡ್ಕೊಂಡಿದ್ದಾರೆ, ಕೊನೆಗಾಲದಲ್ಲಿ ನಾನು ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಅದಕ್ಕೆ ನಾನು ಯಾವ ಕ್ಷೇತ್ರದಲ್ಲಾದ್ರೂ ನನಗೆ ಆ ಕ್ಷೇತ್ರ ನನ್ನ ಕೈ ಹಿಡಿಲೇಬೇಕು, ಆ ಕ್ಷೇತ್ರದಲ್ಲಿ ನಾನು ಬೆಳಿಲೇಬೇಕು ಅನ್ನೋದು ನನಗೆ ಛಲ ಇತ್ತು. ಇನ್ನ ನಾವು ಸ್ವಲ್ಪ ರಂಗ ಮಂಟಪಗಳಿಗೆ ಗಮನ ಹರಿಸ, ಎಲ್ಲೆಲ್ಲಿ ನಾಟಕಗಳನ್ನ ತಾವು ಪ್ರದರ್ಶನ ಮಾಡಿದ್ರಿ? ಪ್ರದರ್ಶನ ಅಂತಂದ್ರೆ ಕುಪ್ಪಳ್ಳಿಯಲ್ಲಿ ಸುಮಾರು ಒಂದು 15 ಕಾರ್ಯಕ್ರಮಗಳು ಬೆಳಗ್ಗೆಗಳು ನಾಟಕ ಮಾಡಿದ್ವಿ ಸರ್. ರಕ್ತಾಕ್ಷಿ ಸಾಣೇಳಿ ನಾಟಕೋತ್ಸವದಲ್ಲಿ ಮತ್ತೆ ಬೆಳಗ್ಗೆಗಳು ಅಲ್ಲೊಂದು 4 ಶೋ ಮಾಡಿದ್ವಿ ಸರ್. ಅದಾದ್ಮೇಲೆ ಚೆನ್ನೈಯಲ್ಲಿ 2 ಸರಿ ಬೆಳಗ್ಗೆಗಳು ನಾಟಕ ಮಾಡಿದ್ವಿ ಸರ್. ಬಾಂಬೆಯಲ್ಲಿ 4 ಕಾರ್ಯಕ್ರಮಗಳು ಪ್ರದರ್ಶನ ಮಾಡಿದ್ವಿ. ಶಿವಮೊಗ್ಗ ಕುವೆಂಪು ರಂಗಮಂದಿರದಲ್ಲಿ 6-7 ಸರಿ ಬೆಳಗ್ಗೆಗಳು ನಾಟಕ ಮಾಡಿದೀವಿ. ತುಮಕೂರಿನಲ್ಲಿ 2 ಕಾರ್ಯಕ್ರಮ ಮಾಡಿದ್ದೀನಿ. ಅದಾದ ನಂತರ ರಾಮನಗರದಲ್ಲಿ 2 ಕಾರ್ಯಕ್ರಮ ಮಾಡಿದ್ದೀನಿ. ಬೆಂಗಳೂರು ರವೀಂದ್ರ ಕಲಾಕ್ಷೇತ್ರದಲ್ಲಿ ಸತತವಾಗಿ 5 ನಾಟಕಗಳನ್ನ ಮಾಡಿದ್ದೀನಿ. 5 ಸರಿ ಪ್ರದರ್ಶನ ಆಗಿದೆ. ಸುಮಾರು ಕಡೆ ನಮ್ಮ ನಾಟಕ ಪ್ರದರ್ಶನ ಆಗಿದೆ ಸರ್. ಬಹಳಷ್ಟು ಕಡೆ. ಈಗ ತಾವು ಹೇಳಿದ್ರಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ತಾವು ಮಾಡಿದಿರಲ್ಲ, ಅಲ್ಲಿ ಭಾಷಾ ಸಮಸ್ಯೆ ಆಗ್ಲಿಲ್ವಾ? ನಮ್ಮ ಭಾಷೆಯವರೇ ಸಂಘ ಅಂತ ಕಟ್ಟಿರೋದ್ರಿಂದ ಸುಮಾರು ಏನಿಲ್ಲ ಅಂದ್ರೂ ನಮ್ಮ ಕನ್ನಡಿಗರೇ 1,000-2,000 ಸೇರಿ ಅವರು ಒಂದು ಸಂಘ ಅಂತ ಕಟ್ಟಿ ರಚನೆ ಮಾಡೋದ್ರಿಂದ, ಅವರೇ ಕಾರ್ಯಕ್ರಮ ವ್ಯವಸ್ಥಿತವಾಗಿ ಆರ್ಗನೈಸರ್ ಆಗಿರೋದ್ರಿಂದ ತುಂಬಾ ಜನ ಕಲಾವಿದರು ಇರ್ತಿದ್ರು ಸರ್. ತುಂಬಾ ಖುಷಿ ಅನಿಸಿತ್ತು, ಹೆಮ್ಮೆ ಅನಿಸಿತ್ತು. ಇಂತ ಬೇರೆ ರಾಜ್ಯದಲ್ಲಿ ನಾವು ಬಂದು ಕಾರ್ಯಕ್ರಮ ಮಾಡ್ತಿದ್ವಿ, ನಮ್ಮ ಕನ್ನಡಿಗರು ಇಷ್ಟೊಂದು ಜನ ಇಲ್ಲಿದ್ದಾರಾ ಅಂತ ಹೇಳಿ ತುಂಬಾ ಖುಷಿ ಆಗ್ತಿತ್ತು. ಸ್ವಲ್ಪ ಈಗ ನಾವು ಸಂಗೀತದ ಬಗ್ಗೆ ಮಾತಾಡೋದಾದ್ರೆ, ಕರ್ನಾಟಕ ಸಂಗೀತ ಮತ್ತೆ ಹಿಂದೂಸ್ತಾನಿ ಸಂಗೀತ ನಿಮ್ಗೆ ಇಷ್ಟವಾಗಿದ್ದು ಯಾವುದು? ಕರ್ನಾಟಕ ಸಂಗೀತ ಎಲ್ಲ ರಾಗಗಳು ಪರಿಚಯಗಳು ಬೇರೆ ಬೇರೆನೆ ಇರ್ಬೋದು. ಸ್ವಲ್ಪ ಅದು ಹಿಂದೂಸ್ತಾನದಲ್ಲಿ ರೇ ಬಳಸ್ತಾರೆ, ನಮ್ಮ ಸಂಗೀತ ಕರ್ನಾಟಕದಲ್ಲಿ ರೀ ಬಳಸ್ತೀವಿ. ಏನೋ ಒಟ್ಟು ಗೊತ್ತಿಲ್ಲ, ಕರ್ನಾಟಕದ ಸ್ವಲ್ಪ ಒಲವು ಜಾಸ್ತಿ ಇದೆ. ಸಂಗೀತ ಎಲ್ಲಿ ತನಕ ಅಭ್ಯಾಸ ಮಾಡಿದ್ರಿ? ಜೂನಿಯರ್ ಮುಗಿಸಿದ್ದೀನಿ ಸರ್. ಈಗ ಡ್ರಾಮಾ ಎಲ್ಲ ಮಾಡ್ಬೇಕಾದ್ರೆ ಹಾಡುಗಳು ಹಾಡ್ಬೇಕಾಗತ್ತಲ್ಲ, ಆ ಸಂದರ್ಭದಲ್ಲಿ ನೀವೇನಾದ್ರೂ ಪಾತ್ರಧಾರಿಯಾಗಿದ್ದಾಗ ನೀವೇ ಹಾಡೋಂತ ಸಂದರ್ಭ ಬಂದ್ರೆ ಹಾಡಿದ್ದೀರಾ? ಹಾಡಿದ್ದೀನಿ ಸರ್. ಯಾವ ನಾಟಕದಲ್ಲಿ? ಬೆಳಗ್ಗೆ ನಾಟಕದಲ್ಲಿ ವಸಂತ ಕಾಲದಲ್ಲಿ ಆಡುವ. ಸ್ವಲ್ಪ ನಮ್ ಕೇಳಿದ್ರಿಗೆ ಕೇಳಿಸ್ಬೋದಾ? ಖಂಡಿತ ಸರ್. ವಸಂತ ಕಾಲದಲ್ಲಾಡುವ ಮೋಡಗಳೇ, ವಸಂತ ಕಾಲದಲ್ಲಾಡುವ ಮೋಡಗಳೇ, ಎಂಥ ಬೆಡಗು ನಿಮದೆಂಥ ಬೆಡಗು, ಎಂಥ ಬೆಡಗು ನಿಮದೆಂಥ ಬೆಡಗು, ಓ ಬೇಲಾ ಓ ಲೇಲಾ, ಓ ಬೇಲಾ ಓ ಲೇಲಾ, ಆಕಾಶದಲ್ಲಿ ಬಿರಿಯುತ್ತಿರುವ ಮುಗಿಲುಗಳೇ ವಿಭಿನ್ನ ಕಂದರಾಳಿ, ಆಕಾಶದಲ್ಲಿ ಬಿರಿಯುತ್ತಿರುವ ಮುಗಿಲುಗಳೇ, ಎಂಥ ಬೆಡಗು ನಿಮದೆಂಥ ಬೆಡಗು, ಎಂಥ ಬೆಡಗು ನಿಮದೆಂಥ ಬೆಡಗು, ಓ ಬೇಲಾ ಓ ಲೇಲಾ, ಓ ಬೇಲಾ ಓ ಲೇಲಾ, ಮಣ್ಣ ಹೊಳಪಿನ ತನಕ ಬನ್ನಿ ಮುಂದೆ ಸಾಗುವ ಮುಗಿಲುಗಳೇ, ಪಂದಿ ಪಿಡಿಚು ಮಣ್ಣ ಹೊಳಪಿನ ತನಕ ಬನ್ನಿ ಮುಂದೆ ಸಾಗುವ ಮುಗಿಲುಗಳೇ, ಬಂದು ಸುರೀರಿ ಇಲ್ಲಿ, ಬಂದು ಸುರೀರಿ ಇಲ್ಲಿ, ಬಂದು ಸುರೀರಿ ಇಲ್ಲಿ, ಬಂದು ಸುರೀರಿ ಇಲ್ಲಿ, ಓ ಬೇಲಾ ಓ ಲೇಲಾ, ಓ ಬೇಲಾ ಓ ಲೇಲಾ, ವಸಂತ ಕಾಲದಲ್ಲಾಡುವ ಮೋಡಗಳೇ, ವಸಂತ ಕಾಲದಲ್ಲಾಡುವ ಮೋಡಗಳೇ, ಎಂಥ ಬೆಡಗು ನಿಮದೆಂಥ ಬೆಡಗು, ಎಂಥ ಬೆಡಗು ನಿಮದೆಂಥ ಬೆಡಗು, ಓ ಬೇಲಾ ಓ ಲೇಲಾ, ಓ ಬೇಲಾ ಓ ಲೇಲಾ. ತುಂಬಾ ಸೊಗಸಾಗಿ ಹಾಡ್ತೀರಿ, ಕಂಚಿನ ಕಂಠ ಅಂತ ಅನ್ಸುತ್ತಾ ಇದೆ ನಿಮ್ಮ ಹಾಡು. ಧನ್ಯವಾದಗಳು ಸರ್, ಧನ್ಯವಾದ. ಈಗ ಈ ಹಾಡು ಹೇಳಿದ್ರಲ್ಲ, ಇದು ರಾಗ ಸಂಯೋಜನೆ ಯಾರ್ದು? ಸಿ ಬಸವಲಿಂಗಯ್ಯ. ಈಗ ನೀವು ಒಂದು ನಾಟಕನ ಪ್ರದರ್ಶನ ಕೊಡಬೇಕು ಅಂತ ಹೇಳಿದ್ರೆ ಅದ್ರ ತೆರೆಮರೆನಲ್ಲಿ ಅಭ್ಯಾಸ ಬಹಳ ಮುಖ್ಯ. ಹೌದೌದು ಸರ್. ಒಂದು ನಾಟಕಕ್ಕೆ ಎಷ್ಟು ಸಮಯ ಅಭ್ಯಾಸ ಮಾಡ್ತೀರಿ ಪ್ರದರ್ಶನ ಕೊಡಬೇಕು ಅಂದ್ರೆ? 30-40 ದಿನಗಳ ಕಾಲ ಬೇಕು ಸರ್.
ಎಲ್ಲ ಪರಿಕರಗಳನ್ನು ನೋಡ್ಕೋಬೇಕು. ಎಲ್ಲ ನಾಟಕಕ್ಕೆ ಏನೆಲ್ಲ ಬೇಕಾಗುತ್ತೆ, ಒಂದು ಇಲ್ಲಂದ್ರೂ ಕೂಡ ಪ್ರೇಕ್ಷಕರು ಅದನ್ನು ಒಪ್ಕೊಳ್ಳೋದಿಲ್ಲ. ಅಲ್ಲಿ ಪಾತ್ರದಲ್ಲಿ ಇದೆ ಹೊಗೆ ಬರಬೇಕು, ಬೆಂಕಿ ಹಾಕಬೇಕು, ಅಥವಾ ಕೋಗಿಲೆಯಲ್ಲಿ ಕೂಗಬೇಕು, ಒಟ್ಟು ಆ ವನಗಳು ಮರಗಳು ಅವೆಲ್ಲ ನಾವು ತೋರಿಸ್ಬೇಕು. ಅದೇ ಕಲ್ಪನೆವಾಗಿ ಕಟ್ಟಿದ್ದನ್ನು ಸತ್ಯವಾಗಿ ತೋರಿಸೋದೇ ರಂಗಭೂಮಿ. ಏನು ನಡೆಯುತ್ತೆ ನಾಟಕದಲ್ಲಿ ಅದನ್ನು ಪ್ರದರ್ಶನದಲ್ಲಿ ನಾವು ತೋರಿಸಿದಾಗ ಮಾತ್ರ ಪ್ರೇಕ್ಷಕರು ಹೌದು ಅಂತ ಒಪ್ಕೊಳ್ಳೋಕ್ಕೆ ಸರಿಯಾಗಿರ್ತಾರೆ ಅನ್ನೋದಕ್ಕೋಸ್ಕರ ಬೇಕು ಸರ್, ಒಂದು 40-50 ದಿನಗಳ ಕಾಲ ಸತತವಾಗಿ ತರಬೇತಿ ಬೇಕು. ಇಷ್ಟೆಲ್ಲ ತರಬೇತಿ ಆದ್ರೂ ಕೂಡ ಕೆಲವರಿಗೆ ಸ್ಟೇಜ್ ಫಿಯರ್, ಸಭಾ ಕಂಪನ ಅಂತ ಏನಾದರೂ ನಿಮಗೆ ಅನ್ಸಿದ್ದುಂಟಾ? ಸ್ವಲ್ಪ ಮೊದಲಿಗೆ ಇತ್ತನೋ ಗೊತ್ತಿಲ್ಲ, ಗುರುಗಳು ಚೆನ್ನಾಗಿ ತೀಡಿ ಇದೆ. ಮೊದಲಿಗೆಲ್ಲ ಭಯ ಇದ್ದುದುಂಟು. ಹೆಗ್ಗೋಡಿಗೆ ಬಂದಾಗಂತೂ ಭಯಂಕರವಾದ ಭಯ ಅಂತ ಅಂದ್ರೆ ಅನಿಸ್ತಾ ಇತ್ತು. ಆಗೋದಿಲ್ಲ, ನಾವು ಯಾವತ್ತೋ ಹಳ್ಳಿಲಿ ಗ್ರಾಮೀಣ ಮಕ್ಕಳು ಯಾವತ್ತು ಹೊರಗೆ ಹೋದಾರಲ್ಲ, ಇಲ್ಲಿ ಬಂದು ನಾನು ಹಾಕ್ಬಿಟ್ರಲ್ಲ, ನಾನು ಯಾಕೆ ಬಂದೆ ಇಲ್ಲಿಗೆ, ನಾನು ಬರಬಾರ್ದಿತ್ತೇನೋ, ಹೋಗ್ಬಿಡು ಅಂತಿತ್ತು ಒಂದು ಮನಸ್ಸು. ರಾತ್ರಿ ಮಾತ್ರ ಅನಿಸ್ತಾ ಇತ್ತು ಮನಸ್ಸು, ಹೋಗ್ಬಿಡು ಸುಮ್ಮನೆ, ಯಾಕೆ ಇಲ್ಲಿ ಬೇಡ, ಕಷ್ಟಪಡ್ತಿದ್ದೆ. ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲರೂ ನೋಡಿದ ತಕ್ಷಣ ನಾನು ಕಲಿಬೇಕು, ನಾನು ಬೆಳಿಬೇಕು, ನಾನೇನಾದ್ರೂ ಒಂದು ಸಾಧನೆ ಮಾಡಬೇಕು, ಅದನ್ನೆಲ್ಲ ಮಾಡಬೇಕು ಅಂತಂದ್ರೆ ನನ್ನಲ್ಲಿ ಭಯ ಇರಬಾರ್ದು ಅಂತ ಕೊನೆಗೆ ನಾನೇ ಧೈರ್ಯ ತಗೊಂಡ್ಬಿಟ್ಟೆ. ನಿಮಗೆ ಈ ನಾಟಕಕ್ಕೆ ಸಂಬಂಧಪಟ್ಟಂತೆ ಅಥವಾ ಚಲನಚಿತ್ರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಾದ್ರೆ ನಿಮಗೆ ಆದರ್ಶ ಅಂತ ಯಾರನ್ನ ನೀವು ಅಂದ್ಕೋತೀರಿ? ನನಗೆ ತುಂಬಾ ಅಭಿನಯ ಇಷ್ಟ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಸರ್. ಅವ್ರ ಅಭಿನಯ ನನಗೆ ತುಂಬಾ ಇಷ್ಟ. ಮತ್ತೆ ನನಗೆ ಇನ್ನೂ ನೆಚ್ಚಿನ ಗುಣ ಅಂದ್ರೆ ಶಂಕರ್ ನಾಗ್ ಅವರು ರಂಗ ಶಿಕ್ಷಣ ಕೇಂದ್ರದಲ್ಲಿ ಅವ್ರ ಜೊತೆಗೆ ಬೆಳೆದಿರೋಂಥ ಗುರುಗಳು ನಮಗೆ ಸಿಕ್ಕಾಗ ಅನಿಸ್ತು. ಎಲ್ಲ ಒಂದು ಭಾಗದಲ್ಲಿ ಶಂಕರ್ ನಾಗ್ ಸರ್ನ ನೋಡ್ತಾ ಇದೇನೋ ಅನ್ನೋಷ್ಟು ಆಗಿದೆ. ಅವ್ರ ರಂಗಭೂಮಿ ಶಿಕ್ಷಣದಲ್ಲಿ ಕಲಿತು ಚಿತ್ರ ಪ್ರದರ್ಶನಕ್ಕೆ ಬಂದಿರೋಂಥ ಕಲಾವಿದರು ಏನೆಲ್ಲ ಇದ್ದಾರೆ ಅವರೆಲ್ಲ ನನ್ನ ಗುರುಗಳೇ ಸರ್. ಈಗ ಸಂಗೀತ ಆಯ್ತು, ರಂಗ ಶಿಕ್ಷಣ ಆಯ್ತು, ಜೊತೆಗೆ ಜಾನಪದ ಕ್ಷೇತ್ರನೂ ಕೂಡ ನಿಮಗೆ ಬಹಳ ಆಪ್ಯಾಯಮಾನವಾದ ಒಂದು ಕ್ಷೇತ್ರ. ಹೌದು. ಇದ್ರ ಬಗ್ಗೆ ಮಾತಾಡೋದಾದ್ರೆ ಜಾನಪದನ ನಿಮ್ಮ ಒಂದು ರಂಗ ಶಿಕ್ಷಣಕ್ಕೆ ಯಾವ ರೀತಿ ಜೊತೆಗೂಡಿಸ್ಕೋತೀರಿ? ರಂಗ ಶಿಕ್ಷಣ ಸಿಗೋ ಮುಂಚಿತವಾಗಿ ಜಾನಪದ ಶಿಕ್ಷಣ ಸಿಕ್ಕಿದ್ದು ನನಗೆ. ನಾನು 9ನೇ ತರಗತಿಯಲ್ಲಿ ಓದುತ್ತಿರುವಾಗ ಅವಾಗೆಲ್ಲ ತಾಲೂಕು ಮಟ್ಟ, ಗ್ರಾಮೀಣ ಮಟ್ಟದಲ್ಲಿ ಯುವಜನ ಕ್ರೀಡಾ ಇಲಾಖೆ ವತಿಯಿಂದ ಯುವಜನ ಮೇಳ ಅಂತ ನಡೆಸ್ತಾ ಇದ್ರು ಸರ್. ಎಲ್ಲ ಒಂದ್ ಕಡೆ ನಮ್ಮೂರಲ್ಲೆಲ್ಲ ನೋಡಿದಿವಿ. ನಾವು ನೋಡಿದ ತಕ್ಷಣ ಅನಿಸ್ತು, ಜಾನಪದ ಇಷ್ಟೊಂದು ಚೆನ್ನಾಗಿದೆಯಾ. ಯಾಕಂದ್ರೆ ಅದು ಒಂಥರ ದೈವ ಕಲೆ ಸರ್ ಅದು. ಯಾಕಂದ್ರೆ ನಮ್ಮ ಹಳ್ಳಿಲಿ ಬಳಸುವಂತ ಪರಿಕರಗಳು, ಪ್ರಕರಣಗಳು ಏನೇನೆಲ್ಲ ಇದಾವೆ ಅವೆಲ್ಲ ನಾವು ಜಾನಪದದಲ್ಲಿ ಕಾಣ್ತೀವಿ. ಮರಗಳು, ಪುಟ್ಟಿಗಳು, ಕಸ್ಮರಿಗೆಗಳು, ಬೆಟ್ಟ ಗುಡ್ಡ ಏನೆಲ್ಲ ಸಿಗುತ್ತೆ ನಮ್ಮ ಗ್ರಾಮೀಣದಲ್ಲಿ. ಆಗ ನನಗೆ ಮೊದಲಿಗೆ ನಾನು ಮೆಟ್ಟಿಲು ಹತ್ತಿದ್ದೆ ಯುವಜನ ಮೇಳ ವತಿಯಿಂದ. ಅದು 9ನೇ ತರಗತಿಗೆನೆ ನಾನು ಸೇರ್ಸ್ಕೊಂಡ್ಬಿಟ್ರು. ತುಂಬಾ ಚೆನ್ನಾಗಿ ಹಾಡ್ತೀಯ ನೀನು ಅಂತ ಹೇಳಿ ಜಾನಪದ ಸೊಗಡು ನಂಗೆ ಹುಟ್ಟಿದ್ದೆ ನಾನು 9ನೇ ತರಗತಿಯಿಂದನೇ ನಾನು ಜಾನಪದ ಸ್ಟಾರ್ಟ್ ಮಾಡಿದ್ದೆ. ಅಲ್ಲಿಂದ ಸತತವಾಗಿ 3 ಬಾರಿ ರಾಜ್ಯ ಮಟ್ಟಕ್ಕೆ ಹೋಗಿ ಭಾವಗೀತೆಯಲ್ಲಿ ಪ್ರಥಮ, ರಂಗಗೀತೆಯಲ್ಲಿ ಪ್ರಥಮ, ಜೊತೆಗೆ ಜಾನಪದ ಗೀತೆಯಲ್ಲಿ ಗುಂಪಿನವರು ಅದು ಪ್ರಥಮ. ಆಮೇಲೆ ಲಾವಣಿಯಲ್ಲಿ ನನಗೆ 4 ಬಾರಿ ರಾಜ್ಯ ಮಟ್ಟಕ್ಕೆ ಹೋಗಿ ಬಂದಿದ್ದೀನಿ ಸರ್. ತುಂಬಾ ಹೆಮ್ಮೆ ಇದೆ ಲಾವಣಿಯಲ್ಲಿ. ಸಾಮಾನ್ಯವಾಗಿ ಶಿಕಾರಿಪುರಕ್ಕೆ ಸಂಬಂಧಪಟ್ಟಂತೆ ನಾವು ಮಾತಾಡೋದಾದ್ರೆ ಅಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಇಡೀ ದೇಶದಲ್ಲಿ ಮೊದಲನೇ ಛಾಪು ಮೂಡಿಸಿದ್ದು ನಮ್ಮ ಈಸೂರು. ಈ ರೀತಿ ಏನು ತಾವು ಹೇಳಿದ್ರಿ, ಲಾವಣಿಗಳು ಬಹಳ ಪ್ರಮುಖವಾದಂತ ಪಾತ್ರ ವಹಿಸಿದಂತ. ಸೊ ಈ ನಿಟ್ಟಿನಲ್ಲಿ ನೀವು ಬಹಳಷ್ಟು ರಾಜ್ಯ ಮಟ್ಟಕ್ಕೆ ಹೋಗಿ ಬಂದ್ರಿ 4 ಸಲ ಅಂತ ಹೇಳಿದ್ರಿ. ಯಾವ ಹಾಡು ಹಾಡ್ತಾ ಇದ್ರಿ? ಭರತ ಕಂಡದೊಲು ಬದಲಾಗಿತ್ತು, ಜನ ಹೊಸ ಹೊಸ ಫ್ಯಾಷನ್ ಕಲಿತಾಯ್ತು, ಬರದೆ ಹೇಳಲು ಲಾವಣಿ ನಗೆ ಬಂತು, ಹರೆಯ ಕೆದ್ದು ಅರಸ್ಮರಣೆಯ ಮರೆತರು ಕರೆದರು ದೋಸೆಯ ಪ್ಲೇಟ್ ಆಯ್ತು, ಜಟ್ಟಿಗಳೆಲ್ಲ ಗಟ್ಟಿಗಳಾದರೂ ಹಸಿ ಹಿಟ್ಟಿಗೆ ಹಲ್ಕಿಸಿದಾಯ್ತು, ಚಟವಾಗಲು ಕುಡಿಯಲು ಚಹ ಬಂತು, ಬ್ರಿಟಿಷರು ಬಿಟ್ಟ ಹೋದ ನಾವು ಕತೆಗಳ ಕೇಳುತ್ತ ನಾವು ಕುಂತಾಯ್ತು, ಇಲ್ಲೇ ಕೇಳುತ್ತ ನಾವು ಕುಂತಾಯ್ತು ಅಂತ ಅದೊಂದಿಷ್ಟು ಕತೆಗಳನ್ನು ಏನ್ ನಡೆದಿದ್ದನ್ನ ಕಟ್ಟೋದೇ ಲಾವಣಿ ಅಂತ. ನೀವು ಈ ತರದ್ದು ಗ್ರಾಮೀಣ ಮಟ್ಟದಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಚಿಕ್ಕ ವಯಸ್ಸಿಂದ ಏನಾದ್ರು ನೋಡೋದು ಅಥವಾ ಅದರಲ್ಲಿ ಭಾಗವಹಿಸೋದು, ಅದ್ರದ್ದು ಪ್ರಭಾವ ಏನಾದ್ರು ಆಯ್ತಾ? ಆಯ್ತು ಸರ್, ಪ್ರಭಾವ ಆಯ್ತು. ಚಿಕ್ಕ ವಯಸ್ಸಲ್ಲಿ ಅವಾಗೆಲ್ಲ ನಾಟಕಗಳೆಲ್ಲ ನಡೀತಾ ಇತ್ತು ಹಳ್ಳಿಲಿ. ಒಂದು ದಿನಲ್ಲಿ ಜಾತ್ರೆ ಏನಾರು ಕಾರ್ಯಕ್ರಮ ಮಾಡ್ತಂದ್ರೆ 6-7 ನಾಟಕಗಳು ನಡೀತಿತ್ತು. ರಾತ್ರಿನೇ ಹೋಗಿಬಿಟ್ಟು ಚಾಪೆ ಹಾಸ್ಬಿಟ್ಟು ಅಲ್ಲಿ ಕುತ್ಕೊಂಡು ಬೆಳಗ್ಗೆ ಕರಿಯ ತನಕ ನಾಟಕಗಳನ್ನು ನೋಡಿ ಬಹಳ ಹುಚ್ಚು ಸರ್. ನಮ್ಮ ಅಜ್ಜಿ ಹೆಸರು ದುರ್ಗಾದೇವಿ ಹೋದ್ರೆ ನೆಕ್ಸ್ಟ್ ದುರ್ಗಾದೇವಿನಿದ್ದಾಳೆ ಅನ್ಸುತ್ತೆ. ಮನೆಗೆಲ್ಲ ಬಂದು ಜನ ಈ ಹಾಡನ್ನು ಹೇಳ್ಕೊಡುವ, ಈ ಹಾಡನ್ನು ಕಲಿಸು, ಈ ಹಾಡನ್ನು ಹೇಳ್ಕೊಟ್ಟೋಬಾ ಅಂತ ಹೇಳ್ತಾರೆ. ಮದುವೆ ಸಮಾರಂಭಗಳೆಲ್ಲ ಹೋಗ್ತೀನಲ್ಲ, ಹಾಗಾಗಿ ಅಜ್ಜಿನೇ ಬಂತು ಅಂತ ಅನಿಸುತ್ತೆ ಅನ್ನೋ ತರ. ಮದುವೆ ಸಮಾರಂಭದಲ್ಲಿ ಹೋಗಿ ಏನ್ ಮಾಡ್ತೀರಿ? ಸೋಬನೆ ಪದಗಳನ್ನ ಹಾಡ್ತೀನಿ. ಏನಾದ್ರು ನಿಮ್ದು ಟ್ರೂಪ್ ಇದೆಯಾ? ಪ್ರಗತಿ ಯುವತಿ ಮಂಡಳಿ ಅಂತೇಳಿ ಒಂದು ತಂಡನೇ ಕಟ್ಟಿದ್ದೀನಿ. ಎಷ್ಟು ಹಾಡುಗಳನ್ನು ಹಾಡ್ತೀರಿ? ಹಿರಿಯರು ನಮ್ಮ ಅಜ್ಜಿ ಅಂದ್ರ ಕಾಲಕ್ಕೆ ನಾವು ಹೋದ್ರೆ ರಾತ್ರಿ ಕೂತ್ರೆ ಬೆಳಗಾಗೋ ತನಕನೂ ಕೂಡ ಅವರು ಹಾಡುಗಳನ್ನು ಹೇಳ್ತಾ ಇದ್ರು. ಅದರಲ್ಲೂ ಒಂದೊಂದು ಸಂದರ್ಭಕ್ಕೆ ಒಂದೊಂದು ಹಾಡು. ಸೊ ನಿಮಗೆ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ಎಷ್ಟು ಹಾಡು ಕಲ್ತಿದ್ರಿ? ಒಂದು 7-8 ಹಾಡುಗಳನ್ನ ಕಲ್ತಿದ್ದೀನಿ. ಇದು ಹೆಂಗೆ ಕಲ್ತ್ರಿ? ನೀವು ಅಜ್ಜಿ ಹಾಡ್ತಾ ಇದ್ರು, ಅವ್ರ ಹತ್ರ ನೀವು ಬರ್ದಿಡ್ಲಿಲ್ಲ. ನಮ್ಮ ಅಜ್ಜಿ ಹಾಡುಗಳನ್ನೆಲ್ಲ ನಮ್ಮ ತಂಗಿ ಕಲ್ತಿದ್ರು, ಲಕ್ಷ್ಮಿ ಮತ್ತೆ
ನರ್ಸಮ್ಮ ಅಂತೇಳಿ, ಅವ್ರು ಇವಾಗ ಇಲ್ಲ. ಅವರು ಹಾಡ್ತಾ ಇದ್ರು. ನಾನು ಯಾವಾಗ ಸ್ವಲ್ಪ 9ನೇ ಕ್ಲಾಸ್ SSLC ಬಂದೆ, ಅವ್ರು ಹಾಡೋದನ್ನೆಲ್ಲ ನಾನು ಕಿವಿಗೆ ಹಾಕೊಂಡು ಅವರು ಹೇಳ್ಕೊಡಕ್ ಸ್ಟಾರ್ಟ್ ಮಾಡ್ಬಿಟ್ರು ನನಗೆ, ಹಿಂಗಾಡು ಅಂತ ಹೇಳಿ. ಹಂಗಾಗಿ ಅವರಿಂದ ನನಗೂ ಸ್ವಲ್ಪ ಪರಿಚಯಗಳ ಆಯ್ತು. ಸೋಬನೆ ಪದ, ಬಿಸಕಲ್ಲಿ ಪದಗಳಾಯ್ತು. ನಿಮ್ಮ ಸಾಧನೆಗಳನ್ನು ನೋಡ್ತಾ ಇದ್ರೆ ಇವತ್ತು ಕೂಡ ನಾವು ಎಷ್ಟು ಮುಂದುವರೆದಿದೀವಿ ಅಂತ ಹೇಳಿದ್ರು ಕೂಡ ಹೆಣ್ಣು ಮಕ್ಕಳು ಅಂದ ತಕ್ಷಣನೇ ಯಾಕೆ ಹಂಗ ಹೋಗ್ತೀಯಾ, ನಿನ್ಗೆ ಯಾರು ಹೇಳೋರು ಕೇಳೋರಿಲ್ವಾ ಅಂತ ಹೇಳಿ ಇವತ್ತು ಕೂಡ ನಮ್ಮ ಸಮಾಜದಲ್ಲಿ ಈ ತರ ಕುಹಕದ ಮಾತುಗಳು ಇದ್ದೇ ಇದೆ. ಮಹಿಳೆಗೆ ಇನ್ನೂ ಕೂಡ ನಾವು ಅಂದುಕೊಂಡಷ್ಟು ಸ್ವಾತಂತ್ರ್ಯ ಸಿಕ್ಕಿಲ್ಲ. ಸೊ ಇಂಥ ಸಂದರ್ಭ ಕಲ್ಪಿಸ್ಕೊಂಡಾಗ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯವರು ಎಲ್ಲರದ್ದು ಕೂಡ ಸಹಕಾರ ಹೇಗಿದೆ? ನನಗೆ ಸಂಬಂಧಿಕರ ಸಹಕಾರ ಅನ್ನೋದು ಯಾವುದು ಸಿಗ್ಲಿಲ್ಲ. ನನ್ನ ತಂದೆ ತಾಯಿ ಸಹಕಾರ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಎಲ್ಲ ಒಂದ್ ಕಡೆ ಅವ್ರು ಕೊಟ್ಟಿರೋ ಸಹಕಾರ ನನಗೆ ತುಂಬಾ ಬೆನ್ನೆಲುಬಾಗಿ ನಿಲ್ತು ಸರ್. ಆಮೇಲೆ ನನಗೆ ಅನಿಸ್ತಾ ಇತ್ತು ಅವರ ಸಹಕಾರಕ್ಕೆ ನಾನು ಎಲ್ಲಿ ಕೂಡ ಧಕ್ಕೆ ಬರದ ಹಾಗೆ ನಾನು ಅದೇ ರೀತಿ ಬೆಳೀತಾ ಹೋದ್ರೆ ಎಲ್ಲ ಒಂದ್ ಕಡೆ ಯಾರು ಮಾತಾಡಿರ್ತಾರೆ ಅವರಿಗೆಲ್ಲ ಸರಿಯಾದ ಉತ್ತರನ ನನ್ನ ತಂದೆ ತಾಯಿ ಕೊಡಬೇಕು ಅನ್ನೋ ಲೆಕ್ಕದಲ್ಲಿ ನಾನು ಬದುಕಿದ್ರೆ ತೋರಿಸಿದ್ರೆ ಮಾತ್ರ ಅವ್ರು ಉತ್ತರ ಕೊಡ್ತಾರೆ ಅನ್ನೋದು ನನಗೆ ಎಲ್ಲೋ ಒಂದ್ ಕಡೆ ತುಂಬಾ ಮನವರಿಕೆ ಇತ್ತು. ಒಂದೊಂದು ತಿಂಗಳು ಕಾರ್ಯಕ್ರಮ ಸಿಕ್ತಿತ್ತು, ಒಂದೊಂದು ತಿಂಗಳು ವಾಪಸ್ ಬಂದೆ. ಅಯ್ಯ ಬಂದ್ರಲ್ಲ, ಅಯ್ಯ ಹೊರಟ್ರಲ್ಲ, ಸ್ವಲ್ಪ ಹೇಳಿ ಹೆಣ್ಮಕ್ಳಿಗೆ ಬೆಳ್ಸಕ್ಕಾಗಲ್ವಾ, ಈ ಥರದೆಲ್ಲ ತುಂಬಾ ಮಾತುಗಳು. ಹಳ್ಳಿಲಿ ಅಂತಂದ್ರೆ ಅದು ಹೇಳಕ್ಕಾಗದಿರೋಂಥ ಮಾತುಗಳು, ನೋಡೋ ರೀತಿಗಳೆಲ್ಲ ಚುಚ್ಚೋ ಥರ ಇತ್ತು. ಮಾತುಗಳು ಸೆಕೆಂಡ್ರಿ ಸರ್, ನೋಡೋ ನೋಟಗಳು ನಮ್ಮನ್ನ ಚುಚ್ಚಿ ಎಲ್ಲೋ ಒಂದ್ ಕಡೆ ಅನ್ಸುತ್ತೆ ನಾವು ಯಾಕೆ ವಾಪಸ್ ಊರಿಗೆ ಹೋಗ್ಬೇಕು, ಎಲ್ಲ ಒಂದ್ ಕಡೆ ನಾವು ಅಲ್ಲೇ ಇದ್ಬಿಟ್ಟು ಕಲ್ತ್ರೆ ಒಳ್ಳೇದನ ಅಂತ ಅನಿಸ್ತಾ ಇತ್ತು. ಆ ರೀತಿ ಎಲ್ಲ ನಾವು ತುಂಬಾ ಎದುರಿಸಿ ಬಂದು ಕೊನೆಗೆ ಒಂದ್ ಕಡೆ ಇವಾಗ ಏನಾಗ್ತಿದೆ ಅಂತಂದ್ರೆ ಕೇರಿಯಲ್ಲಿ ಹೇಳ್ತಿದ್ದವರೆಲ್ಲ ಕೊನೆಗೆ ಅವ್ರ ಮಕ್ಕಳನ್ನ ನನ್ನ ಹತ್ರ ಕಳಿಸ್ತಾ ಇದ್ದಾರೆ. ಈ ತರದನ್ನ ಹೇಳ್ಕೊಡಮ್ಮ, ಈ ತರದನ್ನ ಕಲಿಸಮ್ಮ ಅಂತೇಳಿ. ಇಷ್ಟು ಸಾಕು, ನನಗೆ ಹೆಮ್ಮೆ ಅನ್ಸುತ್ತೆ. ಈಗ ಸುಗಮ ಸಂಗೀತ ಆಯ್ತು, ನಾಟಕ ಆಯ್ತು, ಜನಪದ ಕ್ಷೇತ್ರ ಆಯ್ತು, ಎಲ್ಲ ಕ್ಷೇತ್ರದಲ್ಲೂ ತಾವು ಹೋಗ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ರಂಗ ಶಿಕ್ಷಣಕ್ಕೆ ಮೊದಲಿನ ತರ ಪ್ರಾಶಸ್ತ್ಯ ಸಿಗ್ತಾ ಇದೆಯಾ, ಅಥವಾ ಇದು ಏನಾದರೂ ಈ ಕಲೆ ಇನ್ನೂ ತುಂಬಾ ಚೆನ್ನಾಗಿ ಬೆಳಿಬೇಕು ಅಂತ ನಿಮ್ಗೆ ಏನಾದರೂ ಅನ್ಸಿದ್ಯಾ? ಅನ್ಸಿದೆ ಸರ್, ತುಂಬಾ ಅನ್ಸಿದೆ. ಜಾನಪದ ಅಂತೂ ಹುಡುಕಿದ್ರೆ ಇವಾಗ ಬೆರಳೆಣಿಕೆ ಎಷ್ಟಾಗ್ಬಿಟ್ಟಿದೆ. ಎಲ್ಲ ಒಂದ್ ಕಡೆ ಯುವಜನ ಕ್ರೀಡಾ ಇಲಾಖೆಯವರು ಗ್ರಾಮೀಣ ಮಟ್ಟದಲ್ಲಿ ಬೆಳಿಲಿಕ್ಕಂತ ಹೇಳಿ ಗ್ರಾಮೀಣ ಕೂಟ, ಆಮೇಲೆ ಯುವಜನ ಮೇಳ, ಜಿಲ್ಲಾ ಮಟ್ಟದ್ದು, ವಿಭಾಗ ಮಟ್ಟದ್ದು, ರಾಜ್ಯ ಮಟ್ಟದಂತ ಬೆಳೆದ್ರಿಂದ ನನಗೆ ಗೊತ್ತಿದ್ದಂಗೆ ನಾನು ಸ್ಪರ್ಧೆಗೆ ಹೋಗ್ಬೇಕಾದ್ರೆ 30-35 ತಂಡಗಳಿದ್ದ ತಾಲೂಕಿನಲ್ಲಿ ಈಗ ಬೆರಳೆಣಿಕೆ 3-4 ತಂಡಗಳಾಗಿದೆ. ಎಲ್ಲ ಒಂದ್ ಕಡೆ ನಮ್ಮ ಸರ್ಕಾರದವರು ಕೂಡ ನಮ್ಮ ಜಾನಪದ ಕಲೆಗಳನ್ನು ವೇದಿಕೆ ಕಲ್ಪಿಸ್ಕೊಡಕ್ಕೋಸ್ಕರ ಒಂದು ಕಾರ್ಯಕ್ರಮಗಳನ್ನ ಹಾಕ್ಬೇಕು, ಅಲ್ಲೆಲ್ಲ ಕಾರ್ಯಕ್ರಮಗಳನ್ನ ಮಾಡಿಸ್ಬೇಕು. ಆವಾಗ ಏನಾಗುತ್ತೆ ಅಂತಂದ್ರೆ ಜಾನಪದ ಕಲೆ ಎಲ್ಲಿ ನಶಿಸಿ ಹೋಗಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಮೂಲ ಹುಟ್ಟಿದ್ದೇ ನಮ್ಮ ರಂಗ ಶಿಕ್ಷಣ ಬೀದಿಯಲ್ಲಿ ಮತ್ತೆ ಜಾನಪದದಲ್ಲಿ ಇರೋದ್ರಿಂದ ಎಲ್ಲ ಒಂದ್ ಕಡೆ ಆ ಮಟ್ಟಕ್ಕೆ ಇಲ್ದಿರೋದ್ರಿಂದ ಎಲ್ಲರೂ ಕೂಡ ನಮ್ಮ ಟಿವಿ ಬೂತ್ಗೆ ಸಿಕ್ಕಿ ಆಗಿದೀವಿ ಅನ್ನೋ ತರ ಬರೀ ಟಿವಿಲಿ ನೋಡಿ ನಾವೆಲ್ಲರೂ ಕೂಡ ನೋಡಿ ಕಲೀರಿ ಅನ್ನೋದಕ್ಕಿಂತ ಕೇಳಿ ಕಲಿ ಅನ್ನೋದು ಕಡಿಮೆ ಆಗ್ತಿದೆ ಅನಿಸ್ತಾ ಇದೆ. ನೀವು ಏನ್ ಪರಿಹಾರ ಸೂಚಿಸ್ತೀರಿ? ಈಗ ನಾನು ಹೇಳಿದೆ, ನಮ್ಮ ಅಜ್ಜಿಯವರ ಕಾಲದಲ್ಲಿ ನಾವು ನೋಡಿದಾಗ ರಾತ್ರಿಯಿಂದ ಬೆಳಗಾಗೋ ತನಕನೂ ಕೂಡ ಹಾಡು ಹೇಳ್ತಾ ಇದ್ರು. ಅಷ್ಟೊಂದು ಹಾಡುಗಳು ಬರೀ ನೆನಪೆಲ್ಲ ಇಟ್ಕೊಂಡು ಹಾಡ್ತಾ ಇದ್ರು. ಈ ತರದೊಂದು ಕಲೆನ ಉಳಿಸ್ಲಿಕ್ಕೆ ನಿಮ್ಮ ಪ್ರಯತ್ನ ಏನಿದೆ, ಏನ್ ಮಾಡ್ಬೇಕು ಅಂತೀರಿ ನೀವು? ನನ್ನ ಪ್ರಯತ್ನ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಎಲ್ಲ ಒಂದ್ ಕಡೆ ನಾನು ಒಬ್ಬಳೇ ಬೆಳೆಯೋದಕ್ಕಿಂತ ನನ್ನ ಜೊತೆ ಒಂದು 10 ಜನ ಕಲಾವಿದರನ್ನ ಬೆಳೆಸ್ಬೇಕನ್ನೋ ಉದ್ದೇಶ ಇಟ್ಕೊಂಡೆ ಏನೆಲ್ಲ ಇವಾಗ ಸಿಗ್ತೇ ಇಲ್ಲ, ನಮ್ಮ ಮಕ್ಳಿಗೆ ಏನೆಲ್ಲ ಸಿಗ್ತಾ ಇಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮೂರಲ್ಲಿ ನಡೀತಿರೋಂಥ ಒಂದು ದೇವಸ್ಥಾನ ಕಾರ್ಯಕ್ರಮ ಆಗಿರ್ಬೋದು, ಅಥವಾ ದುರ್ಗಾದೇವಿ ಆರಾಧನೆ ಆಗಿರ್ಬೋದು, ಅಥವಾ 9 ದಿನಗಳ ದಸರಾ ಆಗಿರ್ಬೋದು, ಜೊತೆಗೆ ಯಾರ ಮನೆಯಲ್ಲಿ ಏನೇ ಫಂಕ್ಷನ್ ನಡೀತಿದೆ ಅಂತ ಅಂದ್ರೆ ಅದಕ್ಕೋಸ್ಕರ 10 ಜನ ಹೆಣ್ಮಕ್ಳು ಪ್ರಗತಿ ಯುವತಿ ಮಂಡಳಿ ಅಂತೇಳಿ ನಾನು ಕಟ್ಬಿಟ್ಟು ಎಲ್ಲ ಹಾಡುಗಳನ್ನ ಹಾಡಿ ಎಷ್ಟಾಗತ್ತೋ ಬೆಳಕರೆ ತನಕನೂ ಸಾಧ್ಯವಾದ್ರೆ ಅಲ್ಲಿ ತನಕನೂ ಎಲ್ಲರೂ ಖುಷಿಯಿಂದ ಸಂತೋಷದಿಂದ ಇರೋಕ್ಕೋಸ್ಕರ ಈ ತರದೊಂದು ತಂಡ ನಾನೇ ಸ್ವಂತವಾಗಿ ರಚನೆ ಮಾಡ್ಕೊಂಡು ಯಾವ ಕಾರ್ಯಕ್ರಮಕ್ಕೆ ಹೋದ್ರು ಕೂಡ ನಮ್ಮಲ್ಲಿ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೀನಿ ಸರ್. ಆಯ್ತು ಜ್ಯೋತಿಯವರೇ, ಕಾರ್ಯಕ್ರಮ ಮುಗಿಸೋ ಹಂತದಲ್ಲಿ ನಾವಿದ್ದೀವಿ. ಈಗ ಒಬ್ಬ ಮಹಿಳೆಯಾಗಿ ನಮ್ಮ ಮಹಿಳೆಯರಿಗೆ ಏನ್ ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಿ ತಾವು? ನಾನೊಬ್ಬ ಮಹಿಳೆಯಾಗಿ ಎಲ್ಲಾ ಮಹಿಳೆಯರಿಗೆ ಹೇಳೋದು ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ ಬೇರೆ ತರದ ಅಭ್ಯಾಸಗಳು, ಫೋನ್ಗಳು ಅಥವಾ ಟಿವಿಗಳು, ಇದನ್ನೆಲ್ಲದನ್ನ ತ್ಯಜಿಸಿ ಸಾಧ್ಯವಾದಷ್ಟು ಪುಸ್ತಕಗಳನ್ನ ಓದಬೇಕು. ಪುಸ್ತಕಗಳನ್ನು ಓದೋದ್ರಿಂದ ಎಷ್ಟೊಂದು ಕೃತಿಗಳು, ಕವಿಗಳು ಬರೆದಿರೋಂಥ ಕಥೆಗಳನ್ನು ನಾವು ಹೆಣ್ಮಕ್ಳು ಅದನ್ನು ನಮ್ಮ ಜೀವನಕ್ಕೆ ರೂಢಿಸ್ಕೊಳ್ಳೋದ್ರಿಂದ, ಆ ಒಂದು ಒಳ್ಳೆ ಅಭ್ಯಾಸ ನಾವು ರೂಢಿಸ್ಕೊಳ್ಳೋದ್ರಿಂದ ಬೇರೆ ಬೇರೆ ಥರದ ಚಟುವಟಿಕೆಗಳು ನಮ್ಮ ತಲೆಯಲ್ಲಿ ಇರೋದಿಲ್ಲ. ಅದು ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಈ ಥರದ ಚಟುವಟಿಕೆ ನಾವು ಮೊದಲನೇಗೆ ಹೆಣ್ಮಕ್ಳು ರೂಢಿಸ್ಕೊಂಡಿವಿ ಅಂತಂದರೆ ನಮ್ಮನ್ನು ನೋಡಿ ನಮ್ಮ ಮಕ್ಕಳೆಲ್ಲ ಕಲಿತಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಜೊತೆಗೆ ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ಕಲಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ದರಿಂದ ಹೆಣ್ಮಕ್ಳು ಈ ಥರದ ಚಟುವಟಿಕೆಗಳು, ಸಾಂಸ್ಕೃತಿಕವಾಗಿ ಚಟುವಟಿಕೆಗಳು ಏನೆಲ್ಲ ಇದ್ದಾವೆ ಆ ಥರದ ಹೆಣ್ಮಕ್ಳು ರೂಢಿಸ್ಕೊಳ್ಳೋದು ತುಂಬಾ ಉತ್ತಮ ಅನ್ಸುತ್ತೆ ಸರ್. ಆಯ್ತು ಜ್ಯೋತಿಯವರೇ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಂಗ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ. ಹಾಗಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್.
ಇದುವರೆಗೂ ಶಿಕಾರಿಪುರ ತಾಲೂಕು ಗ್ರಾಮದ ರಂಗಶಿಕ್ಷಣ ಜಾನಪದ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಬಿ ಜ್ಯೋತಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು MK ಶಿವಕುಮಾರ್.